ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಕು, ನಿಮ್ಮಮ್ಮ ಅಜ್ಜಿ ನಿನಗೆ ಶತ್ರುಗಳು ಅಲ್ಲ ಅಲ್ವೇನಮ್ಮ? ಅವರು ನಿನ್ನ ಶ್ರೇಯೋಭಿಲಾಷಿಗಳು. ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳೋದಮ್ಮ. ಒಂದು ವಿಷಯ ನೆನಪಲ್ಲಿಟ್ಕೋ, ನಿನ್ನ ಕೈಯಲ್ಲಿರೋ ಬೂದಿನ ಬಿಸಾಕ್ತಾ ಇದ್ರೆ ನಿಮ್ಮಮ್ಮ ನಿನ್ನ ಒಳಗೆ ಬರಕ್ ಬಿಡಲ್ಲ. ಅದನ್ನು ಬಿಸಾಕಿ ಒಳಗೆ ಬಾರಮ್ಮ. ಆದ್ರೆ ಅಪ್ಪ, ಇದು ರಂಗ ಅಪ್ಪ ಕೊಟ್ಟಿರೋ ನವಿಲ್ಗರಿ ಬೂದಿ ಅಲ್ವಾ? ನವಿಲ್ಗರಿನ ಕಾಪಾಡ್ಕೊಳಕ್ಕಾಗಿಲ್ಲ. ಈ ಬೂದಿನಾದ್ರೂ ಇಟ್ಕೋತೀನಿ. ಸಕು, ನೀನು ಅಳ್ಬೇಡಮ್ಮ. ನಿನ್ನ ಹತ್ರ ನನಗೆ ತುಂಬಾ ನೋವಾಗುತ್ತೆ. ನೋಡು, ನಾನು ಹೇಳದ್ನ ಕೇಳು. ನವಿಲ್ಗರಿ ಆಗಿದ್ರೆ ನಿನ್ನ ಹತ್ರನೇ ಇಟ್ಕೋಬೋದಾಗಿತ್ತು. ನಾವೇನು ಹೇಳ್ತಿರ್ಲಿಲ್ಲ. ಆದ್ರೆ ಇದು ಬೂದಿ. ಬೂದಿನ ಮನೆ ಒಳಗೆ ತಗೊಂಡ್ ಬರ್ಬಾರ್ದಮ್ಮ. ಸಕು, ನಾನ್ ನಿನಗೊಂದು ಸಲಹೆ ಕೊಡ್ತೀನಿ, ಮತ್ತೆ ನೀನದನ್ನ ಪಾಲಿಸ್ತೀಯಾ ಹೇಳು? ಸರಿ, ಹೇಳಿ. ನೋಡು, ಈ ಬೂದಿ ಪಾಂಡುರಂಗನ್ ಪಾದದ ಹತ್ರ ಇದ್ರೆ ನಿನಗೆ ಮನಶಾಂತಿ ಇರುತ್ತೆ ಅಲ್ವಾ? ಹೌದಪ್ಪ. ಬಾ. ತುಳಸಿ ಪಾಂಡುರಂಗನಿಗೆ ಪ್ರೀತಿ ಪಾತ್ರವಾದದ್ದು. ಅದಕ್ಕೆ ನಾವು ಪ್ರತಿದಿನ ಪಾಂಡುರಂಗನಿಗೆ ತುಳಸಿ ಹಾರ ಹಾಕ್ತಾ ಇರ್ತೀವಿ ಅಲ್ವಾ? ಹೌದು ಅಪ್ಪ. ನೀನು ಈ ಬೂದಿನ ತುಳಸಿಗೆ ಅರ್ಪಿಸಿದ್ರೆ ಅದು ಪಾಂಡುರಂಗನಿಗೆ ಅರ್ಪಿಸಿದ ಹಾಗೇನೆ ಸಕ್ಕು. ಸರಿ ಸರಿ ಅಪ್ಪ. ಈ ಬೂದಿ ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಈ ತುಳಸಿ ಗಿಡದಲ್ಲಿ ಜೀವಂತವಾಗಿರುತ್ತೆ. ಹೌದೋ ಅಲ್ವೋ? ಹೌದು ಅಪ್ಪ. ಅಪ್ಪ, ನೀವ್ ಹೇಳ್ದಾಗೇನೆ ಮಾಡ್ತೀನಿ. ಸರಿ. ನನ್ ಸಕ್ಕು ಮುದ್ದು ಬಂಗಾರ. ಪಾಹಿ ಪಾಹಿ ನಾದಲೋಲ, ಪಾಹಿ ಪಾಹಿ ನಾದಲೋಲ, ಮುರಳೀಧರ ಮುಕುಂದ, ಭಕ್ತ ಪೋಷಲೋಕರಕ್ಷ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ನನ್ ಮುಂಚೆ ಕೇಳಿದ ಶಬ್ದ ಇನ್ಮೇಲೆ ನನಗ್ ಕೇಳಿಸಲ್ವಾ? ಏನು ಅಂದ್ರೆ, ನಾನ್ ಚೆನ್ನಾಗಿ ಯೋಚನೆ ಮಾಡ್ದೆ ರೀ. ನಿಮ್ 4ನೇ ಮದ್ವೆಗೆ ಎದುರಾಗೋ ಸಮಸ್ಯೆಗಳ ಬಗ್ಗೆ. ನಿಮ್ ಮದ್ವೆಗೆ ದೊಡ್ಡ ಸಮಸ್ಯೆ ನಮ್ಮನೇನಲ್ಲೇ ಇದೆ. ಇನ್ಯಾರೂ ಅಲ್ಲ, ಗೋದಾ ಅಕ್ಕ. ಅದೇನು? ಈ ಗೋದಾ ಅಕ್ಕ ಇದ್ದಾಳಲ್ಲ, ಅವಳು ಸಕ್ಕುಗೆ ತಾಯಾಗ್ಬೇಕು ಅಂತಿದ್ದಾಳೆ. ಆ ಸಕ್ಕು ಕೂಡ ಇವಳನ್ನ ಗೋದಾಮ್ಮ ಗೋದಾಮ್ಮ ಅಂತ ಕರೀತಾಳೆ. ಹಾಗ್ ಕರೆಯೋದು ತಪ್ಪಲ್ವಾ? ನೀವ್ ನೋಡಿದ್ರೆ ಸಕ್ಕುನ ಮದ್ವೆ ಆಗ್ಬೇಕು ಅಂತಿದ್ದೀರಾ. ಆದ್ರೆ ಗೋದಾ ಅಕ್ಕ ಸಕ್ಕುಗಮ್ಮ ಆದ್ರೆ ವರ್ಷ ಏನಾಗತ್ ಹೇಳಿ? ನೀನೇನು ಚಿಂತೆ ಮಾಡ್ಬೇಡ, ನಾನು ನರೋತ್ತಮ. ನಾನೆಲ್ಲ ಸರಿ ಮಾಡ್ತೀನಿ. ಸಕ್ಕು ಮರ್ತೋಗ್ತಾಳೆ.
ಇನ್ನು ಗೋದಾ ವಿಷಯನ ನಾನ್ ನೋಡ್ಕೋತೀನಿ. ಈ ಉಪ್ಪು ಖಾರ ನಾಲ್ಗೆಗೆ ತಗಲಿದ್ರೆ ಆ ಉರಿ ತಡ್ಕೊಳಕ್ಕಾಗ್ದೆ ಹಳೇದನ್ನೆಲ್ಲ ಮರೆತೋಗ್ತಾಳೆ. ಗೋದಾ, ಏಯ್ ಗೋದಾ, ತುಪ್ಪ ತಗೊಂಬ. ಇಲ್ಲಿ ಕೂತ್ಕೋ. ತುಪ್ಪದ ಬಟ್ಲು ಇಲ್ಲಿಡು. ನಾನು ನಿನ್ಗೆ ಪ್ರೀತಿಯಿಂದ ರೊಟ್ಟಿ ತಿನ್ನಿಸ್ತೀನಿ. ಕಾವೇರಿ ನೋಡು, ಈ ರೊಟ್ಟಿ ತಿನ್ಸಿದ್ರೆ ಇವಳು ಪೂರ್ತಿಯಾಗಿ ಮರ್ತೋಗ್ತಾಳೆ. ತಿನ್ನು ಗೋದಾ. ಬೇಡ ಬೇಡ ಅಂದ್ರೆ ಹೇಗೆ? ನೀನೇ ತಾನೇ ತುಪ್ಪ ತಂದಿದ್ದು. ತುಪ್ಪ ಅದ್ರೊಳಗದಿರೋ ರೊಟ್ಟಿ. ನಿನ್ ನಾಲ್ಗೆ ಮೇಲೆ ಬರೇ ಇದೆ ಅಲ್ವಾ, ಅದಕ್ಕೆ ಇದು ಒಳ್ಳೆ ಔಷಧಿ. ನಾನು ಪ್ರೀತಿಯಿಂದ ತಿನ್ನಿಸ್ತಾ ಇದ್ದೀನಿ. ನೀನು ತಿಂದಿಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ತಿನ್ನು. ತಿನ್ನು, ಪ್ರೀತಿಯಿಂದ ತಿನ್ನಿಸ್ತೆ. ಹೌದೌದು, ತಿನ್ನು. ಬಾಯಿ ಸುಟ್ಟೋಗಿರುತ್ತೆ. ಸರಿಯಾಗಾಯ್ತು. ಇನ್ನೊಂದ್ಸಲ ಹೆದರ್ಸಕ್ ಬರ್ತೀಯಾ? ನನ್ ಮೇಲೆ ನಿನಗ್ ತುಂಬಾ ಕೋಪ ಬಂದಿರುತ್ತಲ್ವಾ? ನಿನ್ ಮನ್ಸಲ್ಲಿ ಅನ್ಕೊಂಡಿರ್ತೀಯ ಅಮ್ಮ ತುಂಬಾ ಕೆಟ್ಟವಳು, ನನಗ್ ಹೊಡೆದ್ಲು ಅಂತ. ನಿಜವಾಗ್ಲೂ ಇವಳು ನಮ್ಮಮ್ಮನೇ ಅಲ್ಲ ಅಂತ ನಿನಗನ್ಸಿದೆ ಅಲ್ವಾ? ಹೇಳು ಸಕ್ಕು. ನನ್ ಮನ್ಸಲ್ಲಿರೋ ಮಾತು ಅಮ್ಮನಿಗೆ ಗೊತ್ತಾಯ್ತು. ಆದ್ರೆ ಸಕ್ಕು, ಎಷ್ಟು ಸಲ ಹೇಳಿದ್ರು ನೀನ್ ನನ್ ಮಾತೇ ಕೇಳಲಿಲ್ಲ. ಜೀವನ ಪರ್ಯಂತ ಇದ್ ನಿನಗ್ ನೆನಪಲ್ಲಿರ್ಬೇಕು ಅಂತ ಮನ್ಸನ್ನ ಕಲ್ ಮಾಡ್ಕೊಂಡು ಹೊಡೆದ್ಬಿಟ್ಟೆ ನಿನ್ಗೆ. ನಿನ್ನ ಅಲ್ಲಿ ನಿಲ್ಸಿ ಹೊಡಿತಿರ್ಬೇಕಾದ್ರೆ ನನ್ಗೇನ್ ಖುಷಿ ಆಗ್ತಾ ಇರ್ಲಿಲ್ಲ ಸಕ್ಕು. ಹಾಗ್ಯಾಕೆ ಹೇಳ್ತಿದ್ಯಮ್ಮ? ನಾನ್ ಯಾಕೆ ಯಜಮಾನ್ರ ಮನೆಗೆ ಹೋಗ್ಬಾರ್ದು?